ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನು ಅಂದರೆ, ನಾನು ಒಂದು ಅಪ್ಡೇಟ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನಾನು ವೆಬಿನಾರ್ ಡೀಟೇಲ್ಸ್ನ ಈ ಒಂದು ವಿಡಿಯೋ ಮುಖಾಂತರ ಹೇಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾಕೆ ಈ ಒಂದು ವೆಬಿನಾರ್ ಅಂತ ಅನ್ನೋದಕ್ಕಿಂತ ಏನು ಈ ವೆಬಿನಾರ್ ಅನ್ನೋದನ್ನು ಫಸ್ಟ್ ಹೇಳ್ತೀನಿ. ಸ್ಪೆಷಲಿ ಈ ಒಂದು ವೆಬಿನಾರ್ ಬ್ರೇಕಪ್ಪಲ್ಲಿ ಯಾರಿದ್ದೀರಾ, ಬ್ರೇಕಪ್ಪಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ, ನರಳ್ತಾ ಇದ್ದೀರಾ, ಹಿಂಸೆ ಪಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಪನಿಷ್ ಮಾಡ್ಕೊಳ್ತಾ ಇದ್ದೀರಾ, ನಿಮಗೆ ನೀವು ಶಿಕ್ಷೆ ಕೊಟ್ಕೊಳ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ವೆಬಿನಾರ್ ತುಂಬ ಅತ್ಯವಶ್ಯಕ ಅಂತ ಹೇಳ್ತೀನಿ. ಆ್ಯಂಡ್ ಯಾರಿಗೋಸ್ಕರ ಈ ಒಂದು ವೆಬಿನಾರ್ ಅಂದರೆ, ನಿಮಗೆ ಆಲ್ರೆಡಿ ಬ್ರೇಕಪ್ಪಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ, ಬಟ್ ನಿಮ್ಮ ಪರ್ಸನ್ ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ, ಅವ್ರಿಗೆ ಬೇರೆ ಕೂಡ ಮದುವೆನೂ ಆಗಿರಬಹುದು, ಬಟ್ ಸ್ಟಿಲ್ ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಯು ಡೋಂಟ್ ನೋ ಹೌ ಟು ಓವರ್ಕಮ್. ಆ ಒಂದು ನೋವಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದು ನಿಮಗೆ ಆ್ಯಕ್ಚುಲಾಗಿ ಗೊತ್ತಾಗ್ತಾ ಇಲ್ಲ, ಅಥವಾ ಒಂದು ಮಾರಲ್ ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ಲ, ಒಂದು ಹೋಪ್ ಅನ್ನೋದು ಸಿಗ್ತಾ ಇಲ್ಲ, ಅಥವಾ ನಿಮ್ಮ ಫೀಲಿಂಗ್ಸ್ನ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗದೆ ಇರುವಂತಹ ಒಂದು ನೋವುಗಳಿರುತ್ತೆ. ಅದನ್ನು ಹೊರಗೆ ಹಾಕೋಕ್ಕಾಗ್ತಾ ಇರಲ್ಲ, ಯಾರನ್ನು ನಂಬೋದಕ್ಕಾಗ್ತಾ ಇರಲ್ಲ, ಆ ಒಂದು ಪರಿಸ್ಥಿತಿ ಇದ್ದಿರುತ್ತೆ. ಆ ರೀತಿ ಇದ್ದಾಗ ಈ ಥರದ ವೆಬಿನಾರ್ನ ನೀವು ಜಾಯ್ನ್ ಆಗೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಒಂದು ನೋವು ಏನಿದೆ, ದುಃಖ ಏನಿದೆ, ಅದು ಮಾಯ ಆಗುತ್ತೆ ಅಂತ ಹೇಳಬಹುದು, ಹೀಲ್ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಹೊಸದಾಗಿ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಸಾಕು. ನನ್ನನ್ನು ನಾನು ಎಷ್ಟು ದಿನ ಅಂತ ಹಿಂಸೆ ಪಟ್ಕೊಳ್ಳಿ, ನನ್ನನ್ನು ನಾನು ಎಷ್ಟು ದಿನ ಅಂತ ಬ್ಲೇಮ್ ಮಾಡ್ಕೊಳ್ಳಿ, ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ನಾನು ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀನಿ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇದ್ದರೆ, ಇದರಿಂದ ಹೊರಗೆ ಹೇಗೆ ಬರೋದು ಅಂತ ಅಂದ್ಕೊಳ್ತಾ ಇದ್ದರೆ ಈ ಒಂದು ವೆಬಿನಾರ್ ನಿಮಗೋಸ್ಕರ. ನೋಡಿ, ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ, ಅಥವಾ ಯಾವುದು ಸರಿ ಇಲ್ಲ ಅಂತ ಕೂತ್ಕೊಂಡ್ರೆ, ನಮ್ಮ ಪರಿಸ್ಥಿತಿಗೆ ಬೇರೆದವ್ರನ್ನ ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ರೆ ನಾವು ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ, ನಿಂತ ನೀರಾಗ್ಬಿಡ್ತೀವಿ. ಹರಿಯೋ ನೀರು ಯಾವತ್ತೂ ಆಗಲ್ಲ. ನೋಡಿ, ಆಲ್ರೆಡಿ ನಿಮ್ಮ ಪರ್ಸನ್ ಮೂವ್ ಆನ್ ಆಗಿದ್ದಾರೆ, ಅವ್ರಿಗೆ ಮದುವೆ ಮಕ್ಕಳು ಅಂತ ಅವ್ರ ಜೀವನ ಸುಖವಾಗಿದೆ, ಬಟ್ ಸ್ಟಿಲ್ ನೀವು ನಿಂತ್ಕೊಂಡಿದ್ದೀರಾ, ಅಲ್ಲೇ ಕೂತ್ಕೊಂಡಿದ್ದೀರಾ, ಏನು ಮಾಡ್ತಾ ಇಲ್ಲ ಅಂದರೆ ಲಾಸ್ ಯಾರಿಗೆ? ನಿಮಗೆ ಅಲ್ವಾ? ಸೊ ಇನ್ನು ಮುಂದೆ ಸಾಕು, ನಿಂತ್ಕೊಂಡಿದ್ದು ಸಾಕು, ಇನ್ನು ಮುಂದೆ ನಾನು ಇದರಿಂದ ಹೊರಗೆ ಬರಬೇಕು, ಲೈಫ್ನ ಇರೋಷ್ಟು ದಿನ ಫುಲ್ಲೆಸ್ಟಾಗಿ ಬದುಕಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ, ನಿಮ್ಮ ಮನಸ್ಸು ಡಿಸರ್ವ್ ಮಾಡುತ್ತೆ, ಒಂದು ಚೇಂಜ್ ಅನ್ನೋದನ್ನು ಡಿಸರ್ವ್ ಮಾಡುತ್ತೆ. ಎಷ್ಟು ದಿನ ಅಂತ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ತಾ ಪನಿಷ್ ಮಾಡ್ಕೊಳ್ತೀರಾ? ಈ ಒಂದು ವೆಬಿನಾರ್ನ ಜಾಯ್ನ್ ಆಗಿ. ಟ್ರಸ್ಟ್ ಮಿ ಗಾಯ್ಸ್, ಈ ಒಂದು ವೆಬಿನಾರಲ್ಲಿ ಬ್ರೇಕಪ್ಪಿಂದ ಹೊರಗೆ ಬರೋದು ಹೇಗೆ, ಆ್ಯಂಡ್ ಹೊರಗೆ ಬಂದ ಮೇಲೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮ್ಮನ್ನು ನೀವು ತುಂಬ ಹಿಂಸೆ ಪಡ್ಕೊಳ್ತಾ ಇದ್ದರೆ, ಕಂಪ್ಲೇಂಟ್ ಮಾಡ್ತಾ ಇದ್ದರೆ, ಬ್ಲೇಮ್ ಮಾಡ್ತಾ ಇದ್ದರೆ, ಪನಿಷ್ ಮಾಡ್ತಾ ಇದ್ದರೆ, ಅದನ್ನು ಯಾವ ರೀತಿ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಸೆಲ್ಫ್ ಲವ್, ಸೆಲ್ಫ್ ವರ್ತ್ ಎಷ್ಟು ಇಂಪಾರ್ಟೆಂಟ್, ಸೆಲ್ಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಸ್, ಸೆಲ್ಫ್ ಲವ್ ಜೊತೆಗೇ ಫಾರ್ಗಿವ್ ಮಾಡೋದು, ಕ್ಷಮಿಸೋದು, ಒಬ್ಬರನ್ನ ಯಾವ ರೀತಿ ಕ್ಷಮಿಸಬೇಕು ಅನ್ನೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಬಿಕಾಸ್ ಎಲ್ರಿಗೂ ಕ್ಷಮೆ ಅನ್ನೋದು ಅಷ್ಟು ಬೇಗ ಕ್ಷಮಿಸೋಕ್ಕಾಗೋದಿಲ್ಲ, ಅಷ್ಟೊಂದು ನೋವುಗಳಿರುತ್ತೆ ಮನಸ್ಸಲ್ಲಿ. ಐ ಅಂಡರ್ಸ್ಟ್ಯಾಂಡ್, ಬಟ್ ಟ್ರಸ್ಟ್ ಮೀ, ನಿಮ್ಮ ಈ ಒಂದು ವೆಬಿನಾರ್ನ ಜಾಯ್ನ್ ಆಗೋದ್ರಿಂದ ನಿಮ್ಮ ಒಂದು ಈ ಲೈಫ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಬಟ್ ಇಟ್ಸ್ ಅಪ್ ಟು ಯು ಗೈಸ್. ಓಕೆ, ನನ್ನ ಲೈಫ್ನ ನಾನು ಚೇಂಜ್ ಮಾಡ್ಕೋಬೇಕು, ಎಷ್ಟು ದಿನ ಅಂತ ನಾನು ಹೀಗೆ ಇರಲಿ, ನನಗೇನಾದರೂ ಒಂದು ಹೊಸದು ಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ನಿಮಗೆ ಆಸಕ್ತಿ ಇದ್ದರೆ ಡೆಫಿನೆಟ್ಲಿ ಈ ಒಂದು ವೆಬಿನಾರ್ನ ಜಾಯ್ನ್ ಆಗಬಹುದು. ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ್ಯಂಡ್ ನನ್ನ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಂಟ್ರೆಸ್ಟೆಡ್ ಇರೋರು ನನಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ, ಆ್ಯಂಡ್ ಕ್ಲಾಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಓಕೆ, ಸೊ ನಿಮಗೋಸ್ಕರ, ನಿಮ್ಮ ಬದುಕನ್ನು ನಿಮಗೋಸ್ಕರ ಬದುಕೋದಕ್ಕೋಸ್ಕರ ಒಂದು ನಿರ್ಧಾರ ಈಗ ತಗೊಳ್ಳೋದು ನಿಮ್ಮ ಕೈಯಲ್ಲಿದೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.